ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಾಗಣ ಕೊಟ್ಟಿದ್ದಾರಲ್ಲ, ತೋರಿಸು. ದೇವ್ರ ಬಾಗಣ, ಇದು ಕೂಡ ಬಾಗಣನೇ ಅಲ್ಲ? ಇದು ಹಣ್ಣು. ಇದು ಕೂಡ ಬಾಗಣನೇ, ಬಟ್ ಅಲ್ಲಿ ಬ್ಯಾಗ್ ಇರಲಿಲ್ಲ ಅನ್ಸತ್ತೆ ಇದ್ದರದ್ದು, ಅದಕ್ಕೆ ಇದರ ಕೊಟ್ಟಿದ್ದಾರೆ. ಇದು ಬಾಗಣನೇ, ಎಲ್ಲದಕ್ಕೂ ಲಕ್ಕಿರ್ಬೇಕಲ್ಲ. ದೇವ್ರದ್ದು ಬಾಗಣ, ಕಾಡು ಮಲ್ಲೇಶ್ವರದ ಕಾರ್ತಿಕಕ್ಕೆ ಹೋದಾಗ. ಏನಿದು? ಇದು ಸೊಳ್ಳೆ ಬ್ಯಾಟ್ ಇರ್ಬೋದು ಅನ್ಕೊಂತೀನಿ, ಅದು ಅದೇ ಇರಬೇಕೇನೋ. ಓಪನ್ ಮಾಡ್ತಿದ್ದೀನಾ? ಸೊಳ್ಳೆ ಬ್ಯಾಟನ್ನ, ಮಸ್ಕಿಟೋ ಬ್ಯಾಟ್ ಓಪನ್ ಮಾಡ. ಅದು ಕತ್ರಿ ತಗೊಳ್ಳೋ. ಸಾಫ್ಟ್ ಟಚ್ ಟಿಶ್ಯೂಸ್, ಇಷ್ಟಕ್ಕೆ ಇಷ್ಟು. ಆ್ಯಂಡ್ ಮಗಳಿಗೆ ಟೆಡ್ಡಿ ಬಾರ್ ಸೋಪ್ಸ್. ಅಂಗಡಿಗೆ ಹೋಗಿ ಕೇಳ್ತಾರಮ್ಮ. ಏನಮ್ಮ? ಅಂಗಡಿಗೆ ಹೋಗಿ ಕೇಳ್ತಾರೆ. ಅದ್ಯಾವುದೋ ಮೂವಿಲಿ ಹೋಗ್ತಾರಲ್ಲ, ಕಾಶಿನಾಥ್ ಮತ್ತು ಅವರಮ್ಮ, ಮುತ್ತೈದರಿಗೆ ಮುತ್ತು. ಹಾಂ, ಟಿಶ್ಯೂ ಪೇಪರ್ಸ್. ನೀನೇನಮ್ಮ ಇದೇ ಒಂದು ಅಂಗಡಿ ಇಟ್ಕೊಂಡು ಕುಂತಿದೀಯಾ? ಹಾಂ, ಎತ್ತಿಡು. ಓಪನ್ ಮಾಡಿದ್ರಾ? ಚೆನ್ನಾಗಿದ್ದಾವೆ. ನಾವು ಯಾವತ್ತೊಂದು ಮೋರಲ್ಲಿ ತಂದಿದ್ದೆ, ನಾವು ಅವತ್ತೊಂದ್ಸತಿ ಮೋರಲ್ಲ ಅನ್ಸುತ್ತೆ, ಅಲ್ಲಿ ಸೂಪರ್ ಬಜಾರು ಏನಿದೆ ಅಲ್ಲ ಮಲ್ಲೇಶ್ವರಂ ಸರ್ಕಲಲ್ಲಿ. ಹಾಂ, ಬಿಗ್ ಬಜಾರ್, ಅಲ್ಲಿ ತಂದಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಪ್ಪ? ಇದು ಯಾವುದು? ಯಾವ ಫ್ಲೇವರ್ ಇದು? ಎಲ್ಲಿ ಬರ್ದಾರಪ್ಪ? ಇದು ಸಾಫ್, ಎಲ್ಲನೂ ಅದೇ ಥರನೇ ಇದೆ. ಇಲ್ಲಿ ನೇಮ್ ಎಲ್ಲಿ ಬರೆದಿದ್ದಾರೆ? 200 ಶೀಟ್ಸ್. ಈಗ ನನ್ನ ಮಗಳ ಕಾಲದಲ್ಲಿ 2 ತಿಂಗಳಿಗೆ ಖಾಲಿ ಆಗ್ಬೋದು. ಫ್ಲೇವರ್ಡಾ? ಇತ್ತೀಚೆಗೆ ಸಂಜೆ ಟೈಮಲ್ಲಿ ಸೊಳ್ಳೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೋಸ್ಕರನೇ ಇಲ್ಲಿ ಮಸ್ಕಿಟೋ ಬ್ಯಾಟು ಮತ್ತು ನನ್ನ ಮಗಳಿಗೆ ಸೋಪ್ ಖಾಲಿ ಆಗಿದ್ದು, ಟೆಡ್ಡಿ ಬಾರು, ಅವು ಮತ್ತು ಟಿಶ್ಯೂಸ್ ಎಲ್ಲ ಬೇಕಿತ್ತು, ಅವು ಕೂಡ ಆರ್ಡ್ರ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಅಮ್ಮ ದೇವಸ್ಥಾನದಲ್ಲಿ ಹೋಗಿದ್ರಲ್ವ, ಅಲ್ಲಿ ಅಂದರೆ ನಾವು ಹೋಗಿದ್ವಲ್ಲ ಕಡಮಲ್ಲೇಶ್ವರ ದೇವಸ್ಥಾನದಲ್ಲಿ, ಅಲ್ಲಿ ಬಾಗ್ನ ಕೊಟ್ಟಿದ್ರು ಅಂದ್ಕೊಂಡಿದ್ದಾರಲ್ಲ ಅವರು. ಅದನ್ನು ಅಮ್ಮ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಏನಮ್ಮ? ಎಲ್ಲನೇ ಕೊಟ್ಟಿದ್ದಾರಲ್ಲ? ಇಷ್ಟು ಬ್ಯಾಟಿಗೆ ಅಷ್ಟು ದೊಡ್ಡ ಬಾಕ್ಸ್. ಚೆನ್ನಾಗಿದೆ ಅಲ್ಲ? ಅದೇನು ಯೂಸ್ ಆಗುತ್ತೆ, ತೆಗಿ. ಚೆನ್ನಾಗಿದೆ ಅಲ್ಲ? ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಪಿನ್ ಮಾಡ್ತೀನಿ. ಎಷ್ಟು ಗೊತ್ತಿಲ್ಲ, ಇರುತ್ತಲ್ವ ಆರ್ಡ್ರ್ ಮಾಡಿದ್ರಲ್ಲಿ. ಚೆನ್ನಾಗಿದೆ ಅಲ್ಲ? ಅದೇನು ಓಪನ್ ಮಾಡು, ಆಲ್ ಔಟ್ ಅಲ್ಲ ಇದು? ಡಸ್ಟ್ಬಿನ್ಗೆ
ಪ್ರತಿಯೊಂದು ಕೊಟ್ಟಿದ್ದಾರೆ ಅಲ್ವಾ ಇದರಲ್ಲಿ? ತಾಳೆ ಗರಿ ನೋಡಿ ಇವ್ರು ದೊಡ್ಡ ಕೊಟ್ಟಾರೆ. ಕೆಳಗರಿ ಕನ್ನಡಕ ಎಲ್ಲಾನು ಪ್ರತಿಯೊಂದು ಇದೆ. ಕನ್ನಡಕ್ಕೆ ಯಾರು ಕೊಟ್ಟಾರೆ? ಮಿರರು ತಾಳೆ ಗರಿ ಅಂದ್ರೆ ಇದು ಕೇಳಿದ್ರೆ ಕೊಡ್ತಾರೆ ನಮ್ಮ ಅಂಗಡಿಗಳಲ್ಲಿ. ಹಾಂ ಬಾಗಿನ ಸಾಮಾನು ಕೊಡಿ ಅಂದರೆ ಕೊಡ್ತಾರಾ? ಅಲ್ವಾ? ಬಳೆ ಕೂಡ ಅವರೇ ಕೊಡ್ತಾರಾ? ಬಾಗಿನ ಸಾಮಾನಲ್ಲಿ ಕೊಡ್ತಾರಾ? ಏನೋ ಫಂಕ್ಷನ್ ಮಾಡಬೇಕು ಒಬ್ಬೊಬ್ಬರು ಇದ್ರೆ ಅಂದರೆ ಆರಾಮಾಗಿ ಈಸಿ ಅಲ್ವಾ? ಈ ಥರ ಬಾಗಿನ ಕೊಡಿ ಅಂತ ಕೇಳ್ಬಿಟ್ರೆ ಅಂಗಡಿಲಿ ಹೋಗಿ. ಆ ಥರದ್ದಿತ್ತು ನಮ್ಗೆ ಇಲ್ಲಿ ಗರ್ವಲಕ್ಷ್ಮಿಗೆ ಮಾಡಿದ್ರಲ್ವಾ ದೇವ್ರದ್ದು, ಅದರಲ್ಲಿ ಕೂಡ ನನಗೆ ನಮ್ಮ ಅತ್ತೆಗೆ ಇಬ್ಬರಿಗೂ ಕೊಟ್ಟಿದ್ರು ಬಾಗಣದ ಐಟಮು. ಅದೇನೋ ಗೊತ್ತಿಲ್ಲ, ಓಪನ್ ಮಾಡು. ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಗಳ ಹತ್ರ ಹೋಗ್ಬಿಟ್ಟು ಬ್ಯಾಟಾಗಿ ಸೊಳ್ಳೆ ಹೊಡಿಲಿಕ್ಕೆ. ಡಬ್ಬಿ ಇವೇನಕ್ಕೆ? ಎಲ್ಲಿ ಹೋಗಿದ್ದೀರಿ? ಈ ಮೂಲೆಯಲ್ಲಿ ಹೋಗ್ಬಿಟ್ಟಿದ್ದೀರಾ? ಇದೆಯಾ ಸೊಳ್ಳೆ? ತಡಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಚಟ್ ಅಂತಲ್ವ ಕೇಳಿಸ್ತು ವಾಯ್ಸು. ಇದು ಒಂದು ಸ್ವಲ್ಪ ದಪ್ಪ ಇರೋರ್ಗನ ಆಗುತ್ತಲ್ಲ. ಸೇಮ್ ಅದು ಪಾಪ ಕೊಟ್ಟಿರೋದು ಆ ಥರ ಮಾತಾಡಬಾರ್ದು. ಕೊಟ್ಟರು ಯೂಸ್ ಆಗಬೇಕಲ್ವಾ ಬೇರೆಯವ್ರಿಗೆ? ಆಗಲ್ವಾ? ಬಿಡು, ಚಿಕ್ಕ ಪಾಪಗೆ ಯೂಸ್ ಆಗುತ್ತೆ. ಆಗಲ್ವಾ? ಸಣ್ಣ ಮಕ್ಕಳಿಗೂ ಆಗಲ್ವಾ? ನಮ್ಮಮ್ಮ ಟೈಲರ್ ಅಲ್ವಾ, ಹಾಗಾಗಿ ಇಲ್ಲೇ ಮೆಜರ್ ಮಾಡಿಬಿಡ್ತಾರೆ. ಸರಿ ಸಾಕು, ಎತ್ತಿಡು. ನಾವು ಎಷ್ಟು ಗಂಟೆಗೆ ಹೋಗಿದ್ದು? 4 ಗಂಟೆಗೆ ಹೋಗಿದ್ದು. 7 o'clock ಅಲ್ಲ 6:30ಗೆ ಬಂದ್ವಿ. ಎಷ್ಟೆಷ್ಟು ದೊಡ್ಡ ಕೊಟ್ಬಿಟ್ಟಿದ್ದಾರಲ್ಲ. ಇದು ಮೇ ಬಿ ಅವರೇ ಹೋಗಿ ತಂದಿರೋದು ಅನ್ಸುತ್ತೆ ಅಮ್ಮ. ಒಂದು ಸೆಟ್ ತಂದಿರೋದು, ಇನ್ನೊಂದು ಅಂಗಡಿ ಕೇಳಿ ತೊಗೊಂಡಿರೋದು ಅನ್ಸುತ್ತೆ ಅಲ್ವಾ? ರೆಡಿಮೇಡ್ ಅದು. ರೆಡಿ ಮಾಡ್ತೀನಿ. ಒಬ್ಬರು ಹೋಗ್ಬಿಟ್ಟು ಅಂದರೆ ಅವರೇ ಹೋಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಬಂದು ಜಸ್ಟ್ ಬಾಗಿನ ಸಾಮಾನು ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರಲ್ವಾ? ಚೆನ್ನಾಗಿದೆ. ಏನಾಯ್ತಮ್ಮ? ಹಂಗೆ ಕಡೆಗೆ ಜಸ್ಟ್ ಹಿಂಗೆ ಫಿಕ್ಸ್ ಮಾಡಿರ್ತಾರೆ ಅಷ್ಟೇ. ನೀನು ಅದನ್ನು ರಫ್ ಆಗಿ ತೆಗೆದ್ರೆ ಯಾವ ಓದಿದಪ್ಪ ಹೋಗುತ್ತೆ, ಬೇಗ ಹೋಗುತ್ತೆ. ಹೊಡಿಯಲ್ಲ. ಅಮ್ಮ ಕೂಡ ಮಲ್ಕೊಂಡಿದ್ದಾಳ? ಅಮ್ಮ ಇವು ಎಂಡೆಡ್ ಹಾಕಿ ಚೆನ್ನಾಗಿತ್ತು. ಇಲ್ಲ ನಮಗೆ ಕೊಟ್ಟರೆ ನಾನು ಅಷ್ಟೇ ಅಲ್ಲಿ ಇದ್ರಲ್ಲಿ ಎತ್ತಿಟ್ಟಿದ್ದೀನಿ. ಬಿಸಿ ಹಾಕೋ ಕಾಯಿ ಸೇಮ್ ಲಕ್ಷ್ಮೀ ದೇವಿದು ಹಿಂಗೆ ಮಾಡಿದ್ರಮ್ಮ. ಇಲ್ಲಿ ಗೊತ್ತಾ, ಈ ತರಕಾರಿ ಅಂಗಡಿ ಇದೆ ಅಲ್ಲ, ಅದ್ರ ಪಕ್ಕದಲ್ಲೇನೆ ಮಾಡಿದ್ರು. ಅಲ್ಲಿ ನಮ್ಮನೆ ಇಲ್ಲೇ ತರಕಾರಿ ತರಕ್ಕೆ ಹೋಗ್ತೀವಲ್ಲ ನಾವು ಯಾವಾಗಲೂ ತರಕ್ಕೆ ಹೋಗ್ತೀವಲ್ಲ ಅಲ್ಲಿ. ಇವಾಗ ಅಲ್ಲಿಗೆ ಹತ್ರ ಆಗ್ತದ ಮನೆ, ಹತ್ರ ಆಗುತ್ತೆ. ಬಟ್ ಇಷ್ಟ ಇದೆ ಅಲ್ಲ, ಅದು ಕೂಡ ಹಾಲು ಇಷ್ಟಿದೆ. ಬೆಡ್ರೂಮ್ ಮಾತ್ರ ದೊಡ್ಡದೈತೆ ಅಷ್ಟೇ. ಬೆಡ್ರೂಮ್ ಇದು ಅಂದರೆ ಏನು ಲೆಕ್ಕ ಆಗ್ತದೆ? ಆದ್ರೆ ಈ ಮನೆಗೆ 5 ವರ್ಷ ಇದ್ವಲ್ಲ, ಮನೆಗೆ ಹೋದ ತಕ್ಷಣ ಏನೋ ಒಂಥರ ಅನಿಸ್ಬಿಡ್ತಮ್ಮ ನನಗೆ ನೋಡಕ್ ಹೋದಾಗ. ಅಲ್ಲೇ ಬಿಟ್ಟೋಕೆ ಮನ್ಸು ಬರ್ಬೋದು, ಆದ್ರೆ ಹೋಗ್ಲೇಬೇಕಲ್ವಾ. ಇವೆಲ್ಲ ಬಿಸಿ ಇದು ಹಾಕಿ ನೋಡಿ ಎಲ್ಲಿರ್ತೇನೋ ಎಲ್ಲ ತೊಗೊಂಡೋಗ ದೇವ್ರ ಕಡೆ ಇಡೋದು. ಇದೆಲ್ಲ ವೇಸ್ಟ್.
ವೇಸ್ಟ್ ಅಂತೀಯಲ್ಲಮ್ಮ, ಹಂಗೆಲ್ಲ ಅನ್ಬಾರ್ದಮ್ಮ ದೇವ್ರದ್ದು. ಅಸಲು ಈಗ ಒಳಗೆ ಸತ್ತು ಹೋಗಲ್ಲ. ಹಂಗೆ ಯೂಸ್ ಮಾಡ್ಬೋದಾ ದೇವ್ರದ್ದು? ಅವ್ರು ಕೊಟ್ರೆ ಬಾಗಣನ ಬಾಗಣ ಬಾಗಣ ಮೊದಲೇ ಕೊಡ್ತೀವಲ್ಲ ಹಂಗೆ ಸೇಮ್. ಅದೇ ಗೊತ್ತು, ಬಾಗಣ ಕೊಡೋದೇ ಯೂಸ್ ಮಾಡಲಿ ಅಂತಲ್ವಾ, ಕುಂಕುಮ ಅರಿಶಿನ ಅದೆಲ್ಲನೂ. ತೆಳ್ಳಗರಿ ಯಾಕೆ ಕೊಡ್ತಾರಮ್ಮ? ಸಾಂಪ್ರದಾಯ ಪ್ರಕಾರ. ಕಾಡಿ ಕೂಡ ಕೊಡ್ತಾರಲ್ಲ, ಅದು ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಯಾರು ಚೆನ್ನಾಗಿದೆ. ಹೇಳಿಲ್ವಾ ಅದು ವೆಡ್ಡಿಂಗ್ ಅದು ಸಾರಿ ಏನೋ ಮಾತಾಡ್ತಿಲ್ಲಲ್ಲ, ಮದುವೆಯಲ್ಲಿ ಮುಯಿ ಕೂಡ ಕೊಟ್ಟಿದ್ದಾರಲ್ವ ಅಲ್ವಮ್ಮ, ಅದೇನು ತಾಂಬೂಲ ಕೊಡೋದಕ್ಕೆ, ಅದನ್ನ ತೋರಿಸ್ತೀಯ ಬಿಡು. ಮದುವೆ ಇದು ಅದಿದೆ ಅಲ್ಲ ವೆಡ್ಡಿಂಗ್ ಅಂತ, ಏನು ವೆಡ್ಡಿಂಗ್ ಮದುವೆಯಲ್ಲಿ ತಾಂಬೂಲ ಕೊಡ್ತಾರಲ್ವಾ ಅದ್ರದ್ದು. ಹೇಳಿದ್ಲು ಚೆನ್ನಾಗಿರುತ್ತೆ, ಹೋಗಿ ಬರ್ರಿ. ಲಾಸ್ಟ್ನೇ ಕಾರ್ತಿಕ ಇವತ್ತು ಕಡೆ ಶ್ರವಣ ಸೋಮವಾರನಾ? ಕಾರ್ತಿಕ ಕಡೆ ಕಾರ್ತಿಕ, ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆ ವರ್ಷಕ್ಕೆ ಸೋಮವಾರ ಬರಲ್ಲ. ಬಳೆ ಯಾಕೆ ಬಿಚ್ತಾ ಇದೆಯಾ? ಅವಳು ಹೇಳಿದ್ಲು, ನಾವು ಹೋಗಿ ಬಂದ್ವಿ, ನಮಗೆ ಅದೃಷ್ಟ ಇತ್ತು ನೋಡಿ, ಇಷ್ಟೆಲ್ಲ ಸಿಕ್ತು. ಟೆಡ್ಡಿ ಬರ್ ಅಂತೀಯಾ? ನಿನ್ನ ಕೈ ಕಲರು ಮತ್ತು ಅದು ಎರಡು ಒಂದೇ ಥರನೇ ಇದಾವೆ ನೋಡು. ಏನು ಹಾಕೊಟ್ಟಿದ್ದಕ್ಕೆ ಏನು ಇರಲಿ ಬಿಡು. ಇನ್ನೊಂದು ಯಾಕೆಂದ್ರೆ ಆ ಕಡೆ ಒಂದು ಈ ಕಡೆ ಭಾಳ ಹಾಕ್ತು. ಎಷ್ಟು ಜನ ಹಾಕ್ಬಿಟ್ಟಿದ್ರಲ್ಲ ಕಾರ್ತಿಕದ್ದು. ಇವಾಗ ಇನ್ನೂ ಜನ ಜಾಸ್ತಿ ಆಗ್ತಾರೆ, ಯಾಕೆ ಗೊತ್ತಾ? ಇವಾಗ 6 ಗಂಟೆಯಿಂದ ಜನ ಜಾಸ್ತಿ. ಕಂಪ್ನಿ ಎಲ್ಲ ಬಿಟ್ಟಿರುತ್ತೆ ಅಲ್ವಮ್ಮ, ಕಂಪ್ನಿಗೆ ಹೋಗಿರ್ತಾರೆ. ಚೆನ್ನಾಗಿ ಕಾಣಿಸುತ್ತೆ. ಬೈಕ್ನಾಗಲ್ಲ, ಬಸ್ಸಿಗೆ ಹೋಗಿದ್ದು. ಇಲ್ಲಿಂದ ಸೇಮ್ ಮಲ್ಲೇಶ್ವರ 18 ಕ್ರಾಸ್ ಹೇಳಿದ್ರೆ ಅಲ್ಲೇ ಇರೋದು ದೇವಸ್ಥಾನ, ಕಾಡು ಮಲ್ಲೇಶ್ವರ 176. ನೋಡಮ್ಮ ಇದಿರ್ಲ ಹಿಂಗಿರ್ಲ ಇರ್ಲಿ ಬಿಡಮ್ಮ, ಹಂಗೆ ಇರ್ಲಿ. ಇಲ್ಲಿಂದ ಅರ್ಶಾಟ ಘಾಟು ಏನು ಇಲ್ಲಿ ಹೆಂಗೆ ಹೋಗ್ಬೇಕು? ಹೇಳು. ಇವನ್ ಹಂಗೆ ತಿರ್ಗಿ ಯಾವಾಗ ಬಂದಾಗಿತ್ತ, ಏನಮ್ಮ? ಯಾವಾಗ ಬಂದಾಗಿತ್ತು. ನಾನಲ್ಲಿ ಕೊಟ್ಟಿರೋ ಬೆಂಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಬಳೆಗಳು ಮತ್ತೆ ಎಲ್ಲ ತಂದುಬಿಟ್ಟಿದ್ದಾರೆ, ಇಟ್ಟಿದ್ದೀನಿ ನೋಡಿ, ಇಲ್ಲಿ ಕೂಡ ಇಟ್ಟಿದ್ದೀನಿ. ಏನೋ ನೋಡ್ಬೇಕಂದ್ರೆ ಭಾಳ ಭಾಳ ಹಾಕೊಂಡು ಭಾಳ ಭಾಳ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಾವು ಇನ್ನೊಂದು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ರೆ ದೇವಸ್ಥಾನಕ್ಕೆ ಇನ್ನೂ ಚೆನ್ನಾಗೈತಿತ್ತು, ರಶ್ ಎತ್ತಿದ್ದಿಲ್ಲವಲ್ಲ. ಇವಾಗ 6 ಗಂಟೆ ಮೇಲ್ಪಟ್ಟೆಲ್ಲ ಕಂಪ್ನಿಯಿಂದ ಬಿಟ್ಟು ಬರ್ತಾರಲ್ಲ. ರಾಮ ಮಂದಿರದಲ್ಲಿ ಅಷ್ಟು, ಕೋದಂಡರಾಮ ಟೆಂಪಲ್ ಎಷ್ಟು ದೀಪ ಹಚ್ಬಿಟ್ಟಿದ್ರಲ್ಲ. ಇಲ್ಲಿ ನನಗೆ ಭಯ ಆಗ್ಬಿಡ್ತು, ಕೂದಲು ಸುಟ್ಬಿಡ್ತಾವೋ ಅಂತ. ಫ್ರೀಯರ್ ಬೇರೆ ಬಿಟ್ಟಿದ್ದೀನಲ್ಲ. ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತಾವೆ. ಸೆಂಟ್ರಿಗೆ ಒಂದು ಹಾಕ್ಬೇಕಿತ್ತಾ? ಈ ಕಡೆ ಒಂದು ಈ ಕಡೆ ಇದೇ ಥರದವೇ ನನ್ನ ಪ್ಲೇನಲ್ಲಿ ಮೆರೂನ್ ಕಲರ್ ಇದಾವೆ. ಚೆನ್ನಾಗಿತ್ತು. ಆಗ ಹಾಕಬೇಕು, ಇಲ್ಲೊಂದು ಸಕ್ಕತ್ತಿರ್ತದೆ ಆ ಬಳೆನ. ಎಲ್ಲಿ ತಗೊಂಡಿದ್ದೇವೆ? ಊರಾಗೆ ಜಾತ್ರೆ ತಗೊಂಡಿದ್ದು. ಎಲ್ಲಿ? ನಮ್ಮೂರಾಗ. ನಮ್ಮೂರಾಗೆ ಅದೇ ಥರ ತಗೊಂಡಿದ್ದೆ. ನನ್ನದು ಒಂದು ಸ್ವಲ್ಪ ಹೊಡೆದೋಗ್ಬಿಟ್ಟಿದ್ವು. ನಮ್ಮ ಹತ್ರ ಕೂಡ ಅದೇ ಥರ ಇದ್ವಲ್ಲ, ಕೊಟ್ಟಿತ್ತು ನನಗೆ 2. ಬಳೆ ಕಲರ್ ಈ ಕಲರ್ ಒಂದೇ ಆಗುತ್ತೆ. ಏನೋ ಇರ್ಲಿ ತಗೋ, ಚೆನ್ನಾಗಿ ಇಟ್ಕೊಂಡಿದ್ದೆ ಇಲ್ಲಲ್ಲ ಇಂಥ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬಿಡು. ದ್ರಾಕ್ಷಿ ಹಣ್ಣು ಸೀಸನ್ ನಮ್ಮ ಇವಾಗ. ನಮ್ಮ ಅಡಿಕೆ ಇದ್ದಾವೆ, ಇದ್ರಾಗ ಇದ್ದೀನಿ.
ಅದ್ರಕ್ಕೆ ಹಾಕೋಣ ನೋಡಿ. ತಾಳೆಗರಿ ಅಂದರೆ ಇದಕ್ಕೆ ಬರಲ್ಲ ಏನು, ಇದಕ್ಕೆ ಇದೇನು ಉಪಯೋಗ ಬರಲ್ಲ. ಯಾವುದು? ತಾಳೆಗರಿ ಯಾಕೆ ಮತ್ತೆ ಬೇರೆ ಕೊಡಕ್ಕೆ ಬರಲ್ವಾ ಅದನ್ನ? ಕೊಡಬಾರ್ದಾ? ಏನು ಮಾಡ್ಬೇಕು ಮತ್ತೆ ಬಳೆ ಅವೆಲ್ಲನೂ? ಏನಂತ ಹೇಳ್ಬೇಕು ದೇವ್ರಿಗೆ ಇಡೋದಾ? ಅಲ್ಲ, ಹ್ಞೂ. ಕಾಡಿಗೆ ಈ ಥರದ ಮೊದಲು ನಮ್ಮ ಅಂಗಡಿಲಿ ಮಾರ್ತಿದ್ವಲ್ಲ ನಾವು. ಒಂದು ವಾಸ ಐತಿ. ಇನ್ನೂ ಆಯ್ತಾ? ಈ ಟೊಮೆಟೊ ಹಾಕ್ಬೇಕು. ಭಾಗದ ಟೈಮ್ ಅಲ್ಲೇ ಇಟ್ಟಿದ್ದೀನಿ ಅನ್ಸುತ್ತೆ ಕಣಮ್ಮ, ಎಲ್ಲೂ ಓಪನ್ ಮಾಡಿಲ್ಲ. ಅಲಾರಂ ಪಕ್ಕದಲ್ಲಿ ಇಟ್ಟಿದ್ದೀನಿ, ಇನ್ನೂ ಹಂಗೆ ಇದೆ ಅನಿಸುತ್ತೆ, ಅದನ್ನು ಓಪನೇ ಮಾಡಿಲ್ಲ. ಇಟ್ಕೋಣ ಇವು ಕಾಡಿಗೆ ಇಡು. ನೆನಪಿಗೆ ಏನು ನೆನಪಿಗೆ? ಇಲ್ಲಿ ಕೊಟ್ಟಿದ್ರು ಅಂತನಾ? ಅಷ್ಟೇನಾ? ಇದು ಬ್ಯಾಗು ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದ್ವಿ, ಅವಾಗ ಒಂದು ಬಾಟ್ಲು ಹಂಗೆ ತಗೊಂಡು ಹೋಗಕ್ಕ ಬೇಕಾ? ಇದಾವಲ್ಲಮ್ಮ, ಅವ್ನ ಮೊದಲೇ ನಮಗೆ ಜ್ವರ ಬಂದಾಗ ಚುಟಿಗೆ ಹಾಕ್ತಿದ್ರಲ್ಲ, ಅಪ್ಪ ಅಜ್ಜಿ ಹಿಡ್ಕೊಬಿಡೋರು, ಅಲ್ಲ ಅಪ್ಪ ಹಿಡ್ಕೊಳೋದು, ಅಜ್ಜಿ ಹಾಕ್ಬಿಡೋದು ಚುಟಿಗೆನ. ಇವಾಗ ಯಾರು ಹಾಕಲ್ಲ. ಹಾಕಲ್ಲ ಅಂದರೆ ಇವಾಗೆಲ್ಲನೂ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವಾಗೂ ನಾವು ಹೋಗ್ತಾ ಇದ್ವಿ, ಅದು ಒಂಥರ ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈ ಬಳೆ ಎರಡೇ ಡಾಕ್ಯುಮೆಂಟ್ ಚೆನ್ನಾಗಿದೆ. ನಿಮ್ಗೆ ಆಗಲ್ಲ? ಅಲ್ಲಮ್ಮ, ಆ ಕರೆ ಬಳ್ದಿನೂ ನೆನಪಾಗುತ್ತೆ. ಹಾಲಲ್ಲಿ ಅಜ್ಜಿ ಒಂದು ಇದು ಇಟ್ಕೊಂಡ್ಬಿಡೋದಲ್ಲ, ಆಗಲ್ಲ, ದೀಪ ಇಟ್ಕೊಂಡು. ಆಗಲ್ಲ, ನನಗೆ ಆಗಲ್ಲ. ಸಣ್ಣ ಮಕ್ಕಳಿಗೆ ಆಗ್ತದೆ, ಎರಡು ವಯಸ್ಸಿನ ಆಗ್ತವ. ಗೊತ್ತಿಲ್ಲ. ಇವೆ ಕರೆಬೇಳೆ ಅಂದರೆ ಬಾಗಣದಲ್ಲಿ ಕೊಡ್ತಾರೆ, ಮತ್ತು ಅಂಗಡೀಲಿ ಇರ್ತವೆ. ನಮ್ಮ ಅಂಗಡೀಲಿ ಇದ್ವು, ನಾವು ಮಾರ್ತಾ ಇದ್ವಿ. ಇದೆಲ್ಲ ಮಾರ್ತಾ ಇದ್ವಿ ನಾವು. ಏನೆಲ್ಲ ಬಾಗಣದ ಐಟಮ್ ಎಲ್ಲನೂ ಮಾರ್ತಾಯಿತ್ತಾ? ಇವೆಲ್ಲ ಮಾರ್ತಾ ಇದ್ವಿ. ಈ ಬಳೆನೂ ಮಾರ್ತಾ ಇದ್ವಿ. ಈ ಬಳೆ ಎಲ್ಲ ಮಾರ್ತಾ ಇದ್ವಿ. ಹಾಂ, ನಾವು ಇವೆಲ್ಲ ಮಾರ್ತಾ ಇದ್ವಿ. ನೆಕ್ಸ್ಟ್ ಡೇಗೆ ಚಪಾತಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಮನೇಲಿ ಹೀರೆಕಾಯಿ ಇರಲಿಲ್ಲ. ಅರೌಂಡ್ 9:30 ಆಗಿತ್ತು. ಆ ಟೈಮ್ಗೆ ಹೋಗಿದ್ವಿ ತರಲಿಕ್ಕೆ. ಶಾಪು ಕೂಡ ಕ್ಲೋಸ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲನೂ ಒಳಗಡೆ ಇಟ್ಬಿಟ್ಟಿದ್ರು. ಒಂದು ಸೈಡ್ ಕ್ಲೋಸ್ ಕೂಡ ಆಗಿತ್ತು. ಹಾಗೆ ಒಳಗಡೆ ಹೋಗ್ಬಿಟ್ಟು ಹೀರೆಕಾಯಿ ಎಲ್ಲ ತೊಗೊಂಡು ಬರ್ತಾಯಿದ್ವಿ. ಬಟ್ ಮಾರ್ನಿಂಗ್ ಬಂದರೆ ಮಾರ್ನಿಂಗ್ ಟೈಮಲ್ಲಿ ಫ್ರೆಶ್ ಆಗಿರುತ್ತೆ. ನೋಡಿ, ಈ ಟೈಮಲ್ಲಿ ಎಲ್ಲ ಆರಿಸ್ಬಿಟ್ಟಿರ್ತಾರೆ ಅಲ್ವಾ, ಅಷ್ಟೇನು ಚೆನ್ನಾಗಿರಲಿಲ್ಲ. ಇದ್ದಿದ್ರಲ್ಲೇ ಚೆನ್ನಾಗಿರೋ ತೊಗೊಂಡ್ಬಿಟ್ಟು ಬಂದ್ವಿ. ಏಕೆಂದರೆ ಮಾರ್ನಿಂಗ್ ಬೇಗ ಬಂದು ತರಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಇದೇ ಥರದ ವೀಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.